ನಿಮಗೆ ಇವ್ರ ಬಗ್ಗೆ ಗೊತ್ತಾ? 32 ಸಿನಿಮಾ ಮಾಡಿ 48 ಸೀರಿಯಲ್ಗಳಲ್ಲಿ ನಟಿಸಿ ಚಿತ್ರರಂಗವೇ ಬೇಡ, ಚಿತ್ರರಂಗಕ್ಕೆ ಗುಡ್ ಬೈ ಎಂದು ಹೇಳಿ ಐಎಎಸ್ ಅಧಿಕಾರಿಯಾದಂತಹ ನಟಿ. ಬಾಲ ನಟಿಯಾಗಿ ಗುರುತಿಸಿಕೊಂಡಿದ್ದ ಇವರು ಈಗ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 32 ಸಿನಿಮಾ ಅಲ್ಲದೆ 48 ಸೀರಿಯಲ್ಗಳಲ್ಲಿ ನಟಿಸಿ ನಂತರ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಕೆಲವು ಜನ ಹೇಳ್ತಿರ್ತಾರೆ, ಒಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಅಂದ್ರೆ ಅದನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅನರ್ಹರು, ನಮಗೆ ಆ ಕೆಲಸ ಗೊತ್ತಿಲ್ಲ, ನಾವು ಮಾಡೋದಿಲ್ಲ ಎಂದು ಬಹಳ ಜನ ಹೇಳ್ತಾರೆ. ಆದ್ರೆ ಅದನ್ನೆಲ್ಲ ಧೂಳಿಪಟ ಮಾಡಿ ನಾವು ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ ಏನಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ಎಂದು ತೋರಿಸಿಕೊಟ್ಟಂತ ಈ ನಟಿ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹಲವು ಕಲಾವಿದರು ಜೀವ ವೃತ್ತಿಯಲ್ಲಿ ಉತ್ತುಂಗದಲ್ಲಿ ಇರುತ್ತಿದ್ದಾರೆ. ಹಾಗೆ ಗುರುತಿಸಿಕೊಂಡಿದ್ದ ಎಷ್ಟೋ ಕಲಾವಿದರು ಸಾಮಾನ್ಯರಂತೆ ಜೀವನ ನಡೆಸುತ್ತಿದ್ದಾರೆ ಅಂತಹ ಮತ್ತು ತಮ್ಮ ವೃತ್ತಿಯನ್ನೇ ಬದಲಿಸಿಕೊಳ್ಳುತ್ತಿದ್ದಾರೆ. ಈ ಮೇಲಿನ ಫೋಟೋದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಜೊತೆ ಇರುವಂತಹ ಪುಟ್ಟ ಹುಡುಗಿ IAS ಆಗಿ ಸೇವೆ ಸಲ್ಲಿಸುತ್ತಿದ್ದಾಳೆ. ಬಾಲ ಕಲಾವಿದೆಯಾದ ಬಂದ ನಂತರ ಈ ಪುಟ್ಟ ಬೋರಿ ಸ್ಟಾರ್ ನಟನ ಜೊತೆಯಲ್ಲಿ ತೆರೆ ಹಂಚಿಕೊಂಡಿದ್ದಾರೆ. ತಮ್ಮದೇ ಆದ ಛಾಪು ಮೂಡಿಸಿ ಕಲಾವಿದೆ ಬಣಲೋಕಕ್ಕೆ ವಿದಾಯ ಹೇಳಿ IAS ಅಧಿಕಾರಿಯಾಗಿರುವ ಕಠಿಣ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಸ್ನೇಹಿತರೆ, 90ರ ದಶಕದಲ್ಲಿ ಈ ಫೋಟೋದಲ್ಲಿರುವಂತಹ ಬಾಲಕಿ ಸೌತ್ ಸಿನಿ ಅಂಗಳದ ಜನಪ್ರಿಯ ಕಲಾವಿದೆ HN ಕೀರ್ತನ. ತುಮಕೂರು ಜಿಲ್ಲೆಯ ಹೊಸಕೋರೆಯಲ್ಲಿ ಜನಿಸಿದಂತ ಇವರು ಕೀರ್ತನ ತಮ್ಮ 4ನೇ ವಯಸ್ಸಿನಲ್ಲಿಯೇ ಕ್ಯಾಮೆರಾ ಮುಂದೆ ಬಂದು ನಟನೆ ಮಾಡಲು ಶುರು ಮಾಡಿದ್ರು. ಲೇಡಿ ಕಮಿಷನರ್, ಹಬ್ಬ, ಡೋರ್, ಕಾರ್ಪೊರೇಟ್ ಗೊಂಬೆ, ಗಂಗಾ ಯಮುನಾ, ಕೃಷ್ಣ ಮಹಾಲಕ್ಷ್ಮಿ, ಲಕ್ಷ್ಮೀ ಮಹಾಲಕ್ಷ್ಮಿ, ಉಪೇಂದ್ರ ಎ, ಕಾನೂರು ಹೆಗ್ಗಡತಿ, ಮುದ್ದಿನ ಅಳಿಯ, ಸರ್ಕಲ್ ಇನ್ಸ್ಪೆಕ್ಟರ್, ಓ ಮಲ್ಲಿಗೆ, ಸಿಂಹಾದ್ರಿ, ಜನನಿ, ಪುಟಾಣಿ, ಏಜೆಂಟ್ ಮತ್ತು ಚಿಗುರು ಸೇರಿದಂತೆ ಹಲವು ಸಿನಿಮಾ ಹಾಗೂ ಧಾರಾವಾಹಿಯಲ್ಲಿಯೇ ಕೀರ್ತನ ನಟಿಸಿದ್ದಾರೆ. HS ಕೀರ್ತನ ತಮ್ಮ ಸಿನಿ ಕ್ಯಾರಿಯರ್ನಲ್ಲಿ 32 ಸಿನಿಮಾ ಮತ್ತು 48 ಧಾರಾವಾಹಿಗಳನ್ನು ನಟಿಸಿದ್ದಾರೆ. ಕೀರ್ತನ ನಟಿಸಿದಂತ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಆಗಿ ಸಾಲಿನಲ್ಲಿ ಸೇರಿಕೊಂಡಿದೆ. ಸಿನಿಮಾದಿಂದ ದೂರುಳುತ್ತೇನೆ ಎಂದಾಗ ಕೀರ್ತನ ಹೇಳಿದಾಗ ಎಲ್ಲರೂ ಆಶ್ಚರ್ಯಕರಾಗ್ತಾರೆ. ಏಕೆಂದ್ರೆ ಆಕ್ಟಿಂಗ್ ಬಿಟ್ಟು ಕೀರ್ತನ ಆಯ್ಕೆ ಮಾಡಿಕೊಂಡದ್ದು ಕಠಿಣವಾಯಿತು. 2011ರಲ್ಲಿ KS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ನಂತರ 2 ವರ್ಷ KS ಅಧಿಕಾರಿಯಾಗಿ ಸೇವೆಯೂ ಕೂಡ ಸಲ್ಲಿಸಿದ್ರು. KS ಅಧಿಕಾರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ UPSC ಪರೀಕ್ಷೆ ಸಿದ್ಧತೆ ನಡೆಸಿದ್ರು. 6ನೇ ಪ್ರವೃತ್ತಿಯಲ್ಲಿ 167ನೇ ರ್ಯಾಂಕ್ ಪಡೆದು UPSC ಪರೀಕ್ಷೆಯಲ್ಲಿ ಕೀರ್ತನ ಉತ್ತೀರ್ಣರಾದರು. IAS ಅಧಿಕಾರಿಯಾದ ಕೀರ್ತನ ಅವರ ಮೊದಲ ಪೋಸ್ಟಿಂಗ್ ಮಂಡ್ಯ ಜಿಲ್ಲೆಯಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ರು. ಸದ್ಯ ಚಿಕ್ಕಮಗಳೂರಿನ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಅಧಿಕಾರಿಯಾಗಿ HN ಕೀರ್ತನ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ನೀವು ಕೂಡ ಅಷ್ಟೇ, ಜೀವನದಲ್ಲಿ ಏನೂ ಆಗೋದಿಲ್ಲ ಎಂದು ಕೈಕಟ್ಟಿ ಕೂಡಬೇಡಿ. ನಾನು ಏನಾದ್ರೂ ಮಾಡಬಲ್ಲೆ ಎಂದು ನಿಮ್ಮ ಮಾತಿನಿಂದ ಅಲ್ಲ, ನಿಮ್ಮ ಕೆಲಸದಿಂದ ತೋರಿಸಿ. ಈ ವಿಷಯ ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ.